ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಶಾಕ್ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಭೈರತಿ ಬಸವರಾಜ್ ಅವರ ಜಾಮೀನು ಅರ್ಜಿ ವಜಾ ಆಗಿದ್ದು, ಸುಪ್ರೀಂ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಈಗ ಹೈಕೋರ್ಟಿಗೆ ಹೋಗಿದ್ರು, ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿತ್ತು. ಅದನ್ನ ಪ್ರಶ್ನೆ ಮಾಡ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗಿದ್ರು, ಅಲ್ಲೂ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಭೈರತಿಗೆ ಈಗ ಸಿಐಡಿ ಪೊಲೀಸರಿಗೆ ಅಂದ್ರೆ ಭೈರತಿ ಬಸವರಾಜ್ ಅವರು ಸಿಐಡಿ ಪೊಲೀಸರಿಗೆ ಶರಣಾಗದೆ ಬೇರೆ ಆಯ್ಕೆಗಳಿಲ್ಲ ಅವ್ರ ಮುಂದೆ ಅಂತ ಇದ್ದಾರೆ. ಕೆಆರ್ಪುರ ಕ್ಷೇತ್ರದ ಶಾಸಕರು ಭೈರತಿ ಸರೆಂಡರ್ ಆಗ್ತಾರೆ ಅಂತ ಸುಪ್ರೀಂ ಕೋರ್ಟ್ಗೆ ಅವರ ಪರ ವಕೀಲರಿಂದ ಮಾಹಿತಿ ಹೋಗಿದ್ಯಂತ ಭೈರತಿ ಬಸವರಾಜ್ ಪರ ಲಾಯರ್ ಕಡೆಯಿಂದ. ಇವತ್ತೇ ಶರಣಾಗ್ತಾರಾ ಅನ್ನೋದು ಪ್ರಶ್ನೆ. ಕುತೂಹಲ ಮೂಡಿಸ್ತಾ ಇದೆ ಆರೋಪಿ ಭೈರತಿ ಬಸವರಾಜ್ ಅವರ ಈ ನಡೆ. ಭೈರತಿ ಬಸವರಾಜ್ ನಡೆ ಇದೀಗ ಅವರ ಕ್ಷೇತ್ರದ ಜನರಲ್ಲೂ ಕೂಡ ಬಹಳ ಕುತೂಹಲ ಕಾರಣವಾಗ್ತಾ ಇದೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಅವರು ಬರುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಸಿಐಡಿ ಆಫೀಸರ್ಸ್ಗಳು ಏರ್ಪೋರ್ಟ್ನಲ್ಲೇ ಬೀಡು ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ವಿಮಾನ ನಿಲ್ದಾಣಕ್ಕೆ ಬಂದ ತಕ್ಷಣ ಅವ್ರನ್ನ ಬಂಧಿಸ್ತಾರೆ ಸಿಐಡಿ ತನಿಖಾ ತಂಡ. ಇದು ನೋಡಿ ಮಗ್ಗಲ ಮುಳ್ಳಾಗ್ಬಿಟ್ಟಿದೆ. ಸಂಬಂಧ ಅಥವಾ ಸ್ನೇಹ ಸಂಘ ಯಾರು ಸಂಘ ಮಾಡಿದ್ರು ಅನ್ನೋದು. ಈ ಪ್ರಕರಣದಲ್ಲಿ ಇವರು 5ನೇ ಆರೋಪಿ, ಎಫ್ಐ ಆರೋಪಿ. ಅವ್ರಿಗೂ ಏನ್ ಸಂಬಂಧ, ಇವರದ್ದೇ ಕುಮ್ಮಕ್ಕಿತ್ತ. ಅದ್ರಲ್ಲೂ ರಿಯಲ್ ಎಸ್ಟೇಟ್ ಹೆಸರು ಕೂಡ ಇದ್ರಲ್ಲಿ ಕೇಳಿ ಬರ್ತಾ ಇರೋದ್ರಿಂದ ಇದು ಯಾವ ರೀತಿಯ ಮಗ್ಗಲ ಮುಳ್ಳಾಗ್ಬೋದು ಭೈರತಿ ಬಸವರಾಜ್ ಅವ್ರಿಗೆ ಅನ್ನುವಂತಹ ಕುತೂಹಲ. ಇಲ್ಲಿ ತನಕ ಅವರು ದೇಶವನ್ನೇ ಬಿಟ್ಟು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಗಳಿತ್ತು. ಬಟ್ ಈಗ ಅವರ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ತಿಳಿಸಿರೋ ಮಾಹಿತಿ ಪ್ರಕಾರ ದೇಶಾಂತರ ಹೋಗಿಲ್ಲ, ಇಲ್ಲೇ ಅಂತಾರಾಜ್ಯದಲ್ಲಿ ಎಲ್ಲಾದ್ರೂ ಅಡಗಿಕೊಂಡಿರಬಹುದು ಅನ್ನುವಂತಹ ಅನುಮಾನ ಇದೆ. ಹಾಗಾಗಿ ಏರ್ಪೋರ್ಟ್ನಲ್ಲಿ ಅವ್ರು ಬರ್ತಾ ಇದ್ದಂತೆ ಲಾಕ್ ಮಾಡೋಕೆ ಸಿಐಡಿ ಆಫೀಸರ್ಸ್ಗಳು ಕೂಡ ಕಾಯ್ತಾ ಇದ್ದಾರೆ. ಓಕೆ, ಕೆಆರ್ಪುರ ಕ್ಷೇತ್ರದ ಶಾಸಕ ಭೈರತಿ ಬಸವರಾಜ್ ಇದೀಗ ಅವರಿಗೆ ಬಿಟ್ಟು ಬಿಡದಂತೆ ಯಾವಾಗ ಎಲ್ಲಿ ಲಾಕ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಅವ್ರಿಗೆ. ಯಾವಾಗ ಅಂದ್ರೆ ಚಳಿಗಾಲದ ಅಧಿವೇಶನ ಆದ್ಮೇಲೆ ನಾಪತ್ತೆ ಆದವರು ಇಲ್ಲಿ ತನಕ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ, ಸುಳಿವಿಲ್ಲ. ಹೈಕೋರ್ಟ್ನಲ್ಲಿ ಅರ್ಜಿ ಹಾಕೊಂಡು ಹೋದ್ರು, ಜಾಮೀನು ಅರ್ಜಿಯನ್ನ ಅವರು ವಜಾ ಮಾಡಿ ಕಳ್ಸಿದ್ರು. ಅದನ್ನ ಪ್ರಶ್ನೆ ಮಾಡ್ಕೊಂಡು ಮುಂದಿನ ಹಂತದ ಕೋರ್ಟ್ ಅಂದ್ರೆ ಸುಪ್ರೀಂ ಕೋರ್ಟಿಗೆ ಹೋದ್ರು, ಅಲ್ಲೂ ಕೂಡ ಅರ್ಜಿ ವಜಾ ಆಗಿದೆ. ಅಂಡ್ ಸುಪ್ರೀಂ ಕೋರ್ಟ್ಗೆ ಅವರ ಪರ ವಕೀಲರು ಮಾಹಿತಿ ತಿಳಿಸಿರುವಂತೆ, ಇಲ್ಲ ಮಹಾಸ್ವಾಮಿಗಳೇ, ನನ್ನ ಕಕ್ಷಿದಾರರು ಏನು ವಿದೇಶ ಪ್ರವಾಸ ಅಥವಾ ದೇಶಾಂತರ ಹೋಗಿಲ್ಲ, ಇಲ್ಲೇ ಇದ್ದಾರೆ, ಬರ್ತಾರೆ ಅನ್ನುವಂತಹ ಮಾಹಿತಿನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸುಳಿವು ಸಿಗ್ತಾ ಇದೆ. ಅಂಡ್ ಈಗ ಅವ್ರು ಮುಂದಿರುವಂತಹ ಆಯ್ಕೆಗಳು ಕೋರ್ಟ್ನಲ್ಲಿ ಅಥವಾ ಸಿಐಡಿ ಆಫೀಸ್ನಲ್ಲಿ ಸರೆಂಡರ್ ಆಗ್ತಾರೆ ಅಂತ. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲ್ಲಿಗ ಎಸ್ ಕೆ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಬೆಳಗ್ಗೆಯೂ ಇದೇ ಪ್ರಶ್ನೆ ತಗೊಂಡೆ ನಾನು, ಅವ್ರು ಮುಂದಿರುವಂತಹ ಆಯ್ಕೆಗಳು ಸರೆಂಡರ್ ಆಗೋದು ಒಂದೇನಾ ಅಥವಾ ಬೇರೆ ಏನಾದ್ರೂ ಅವಕಾಶಗಳು ಸಿಗತ್ತಾ ಅಂತ? ವಿದ್ಯಾ, ನೀವು ಹೇಳಿದಾಗೆ ಅವರ ಮುಂದೆ ಇರ್ತಕ್ಕಂಥ ಒಂದೇ ಒಂದು ದಾರಿ ಅಂತಂದರೆ ಅದು ತನಿಖಾಧಿಕಾರಿಗಳ ಮುಂದೆ ಬಂದು ಶರಣಾಗತಿ ಆಗ್ತಕ್ಕಂಥದ್ದು. ಈಗಾಗಲೇ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಭೈರತಿ ಬಸವರಾಜು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಟ್ರ್ಯಾಕನ್ನು, ಆ ಒಂದು ಟ್ರಾವೆಲ್ ಹಿಸ್ಟ್ರಿಯನ್ನು ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಹೈದರಾಬಾದಿಂದ ಬೆಂಗಳೂರಿನತ್ತ ಬರೋದಕ್ಕೆ ಒಂದು ವಿಮಾನ ನಿಲ್ದಾಣದಲ್ಲಿ ಅವರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಸಿಕ್ಕಿದೆ. ಹೀಗಾಗಿ ಬೆಂಗಳೂರಿನ ಸಿಐಡಿ ತಂಡ ಬೆಂಗಳೂರಿನ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ಹೋಗಿ ಅಲ್ಲಿ ಒಂದು ತಂಡ ಬೀಡು ಬಿಟ್ಟಿದೆ. ಜೊತೆಗೆ 3 ವಿಶೇಷ ತಂಡಗಳು ಸಹ ಭೈರತಿ ಬಸವರಾಜ್ಗೆ ಒಂದು ತೀವ್ರ ಹುಡುಕಾಟವನ್ನು ನಡೆಸ್ತಾ ಇರ್ತಕ್ಕಂಥ. ಯಾಕಂದರೆ ಇಲ್ಲಿ ಕಳೆದ ಒಂದು ವಾರದ ಹಿಂದೆ ಅಂದರೆ ಕೇರ್ಪುರಂನ ಮೇಡಳ್ಳಿ ಏನಿದೆ, ಅಲ್ಲಿ ಒಂದು ಜಾತ್ರೆಯಲ್ಲಿ ಭಾಗಿಯಾಗಿದ್ದಂಥ ಭೈರತಿ ಬಸವರಾಜ್ ರಸ್ತೆ ಮಾರ್ಗವಾಗಿ ಮುಂಬೈಯಿಂದ ಬಿಹಾರಿಂದ ಉತ್ತರ ಪ್ರದೇಶ, ಅಲ್ಲಿಂದ ನೇಪಾಳ ಮಾರ್ಗವಾಗಿ ಹೋಗಿದ್ರು ಅಂತಕ್ಕಂಥ ಮಾಹಿತಿ ಸಿಕ್ಕಿತ್ತು. ಈಗ ಅವರ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ ಕೂಡಲೇ ಸುಪ್ರೀಂ ಕೋರ್ಟು ಸಹ ಒಂದು ಡೈರೆಕ್ಷನನ್ನು ಕೊಟ್ಟಿದೆ. ನೀವು ಜನಸೇವಕ, ಧೈರ್ಯವಾಗಿ ತನಿಖೆಯನ್ನು ಎದುರಿಸಿ ಅಂತಕ್ಕಂಥ ಒಂದು ಸೂಚನೆಯನ್ನು ಸಹ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಅವರ ಪರ ವಕೀಲರು ಮುಕುಲ್ ರೋಹಟಗಿ ಅವರು ತಾವು ಸಲ್ಲಿಸಿದಂಥ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ನಮ್ಮ ಕಕ್ಷಿದಾರರು ಸರೆಂಡರ್ ಆದಂಥ ಬಳಿಕ ನಾವು ರೆಗ್ಯುಲರ್ ಬೇಲ್ಗೆ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ತೇವೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೋರ್ಟ್ಗೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲೂ ಸಹ ತಲೆ ಮರೆಸ್ಕೊಂಡ್ರೆ ಅವರ ವಿರುದ್ಧ ಒಂದು ಪೆಂಡಿಂಗ್ ಚಾರ್ಜ್ ಶೀಟನ್ನು ಹಾಕ್ತಾರೆ. ಈ ಒಂದು ಆಸಾಮಿ ಅಂದರೆ 5ನೇ ಆರೋಪಿಯಾಗಿರ್ತಕ್ಕಂಥ ಶಾಸಕ ಭೈರತಿ ಬಸವರಾಜ್ ಅವರು ತಲೆ ಮರೆಸ್ಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಸಬೇಕಾಗುತ್ತೆ. ಈ ಮುಂದಿನ ದಿನಗಳಲ್ಲಿ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಸಹ ಏನಾದರೂ ಒಂದು ವೇಳೆ ವಿದೇಶಕ್ಕೆ ಹೋದರೆ ಇಂಟರ್ಪೋಲ್ ಸಹಾಯ ಇರ್ಬೋದು, ಜೊತೆಗೆ ರೆಡ್ ಕಾರ್ನರ್ ನೋಟಿಸ್ ಇವೆಲ್ಲವೂ ಸಹ ಮಾಡಲಾಗುತ್ತೆ. ಅದಾದ
ಬಳಿಕ ಏನಾದರೂ ಸಿಕ್ಕಿಬಿದ್ದರೆ ಕಾನೂನು ಪ್ರಕ್ರಿಯೆಯನ್ನು ನಡೆಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರ ವಕೀಲರ ಒಂದು ಸಲಹೆ ಮೇರೆಗೆ ನೇರವಾಗಿ ಬಂದು ಇವತ್ತು ಬೈರತಿ ಬಸವರಾಜ್ ಅವರು CID ಅಧಿಕಾರಿಗಳ ಮುಂದೆ ಶರಣಾಗ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಕೋರ್ಟ್ನ ಬಳಿಯೂ ಸಹ CID ಅಧಿಕಾರಿಗಳಿದ್ದಾರೆ. ಮತ್ತೊಂದು ಕಡೆ ಯಾವ ಸಂದರ್ಭದಲ್ಲಾದರೂ ಅವರು ಬರ್ಬೋದು ಅನ್ನೋ ನಿಟ್ಟಿನಲ್ಲಿ ಏರ್ಪೋರ್ಟ್ನಲ್ಲಿ ಅವರನ್ನು ಬಂಧಿಸಬೇಕು ಅನ್ನೋ ನಿಟ್ಟಿನಲ್ಲಿ CID ಅಧಿಕಾರಿಗಳು ಸಹ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಒಂದು ವೇಳೆ ಬಂದಿದ್ದೇ ಆದರೆ ಅವರನ್ನು ಬಂಧಿಸಿ CID ಕಚೇರಿಗೆ ಕರೆತಂದು ಅಲ್ಲಿ ಅರೆಸ್ಟ್ ಪ್ರೋಸೆಸ್ಸನ್ನು ಮುಗಿಸಿ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನು ಕಸ್ಟಡಿಗೆ ಪಡೆದಿದ್ದಾರೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.